ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಇಲ್ಲಿ ನಡೀತಿದೆ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ. ಸೊ ಇಲ್ಲಿ ನಡೀತಿತ್ತು ಕ್ರಿಕೆಟ್. ಸೊ ನಾವು ಕ್ರಿಕೆಟ್ನ ಚೇಸ್ ಮಾಡೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ನಡೀತಿತ್ತು ಬೇಸಿಕ್ ಸೈನ್ಸ್ ಮತ್ತು ಅಪೋಸಿಟ್ ಟೀಮ್ ಯಾವುದಿತ್ತು ನನಗೆ ಗೊತ್ತಿರಲಿಲ್ಲ. ಸೊ ನಾವು ಕೂತ್ಕೊಂಡು ನೋಡ್ತಿದ್ವಿ. ಸೊ ವೆದರ್ ನೋಡಿ ತುಂಬ ಚೆನ್ನಾಗಿತ್ತು ಕ್ರಿಕೆಟ್ ದಿನ. ಸೊ ನಮ್ಮ ಕಾಲೇಜಲ್ಲಿ ವ್ಯೂ ನೋಡೋಕ್ಕೆ ತುಂಬ ಚೆಂದ, ಸಂಜೆ ಮಾರ್ನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಡೀತಿತ್ತು ಖೋಖೋ. ಇಲ್ಲಿ CSE ಮತ್ತು MBA ಅವ್ರ ಮಧ್ಯದಲ್ಲಿ ಖೋಖೋ ಇತ್ತು. ಸೊ ತುಂಬ MBA ಮತ್ತು ಡಿಪ್ಲೊಮಾ CSE ಇಂಜಿನಿಯರ್ ಬ್ರ್ಯಾಂಚಿಂಗ್ಗಳ ಮಧ್ಯದಲ್ಲಿ ತುಂಬ ನೆಕ್ ಟು ನೆಕ್ ಕಾಂಪಿಟೇಷನ್ ಇರುತ್ತೆ ನಮ್ಮ ಕಾಲೇಜಲ್ಲಿ. ಚಾಂಪಿಯನ್ಶಿಪ್ ನಾವೇ ತೊಗೊಳ್ಬೇಕು ಅನ್ನೋ ಹುಮ್ಮಸ್ಸು ಉತ್ಸಾಹ ಎಲ್ರಿಗೂ ಇರುತ್ತೆ. ಸೊ ಇಲ್ಲಿ ನಡೀತಿತ್ತು ಖೋಖೋ. ತುಂಬ ಚೆನ್ನಾಗಿ ಆಡಿದ್ರು. CS ಅವರಂತರೂ ತುಂಬ ಚೆನ್ನಾಗಿ ಆಡಿದರು. MBA ಅವರಿಗೆ ಸ್ವಲ್ಪ ರೂಲ್ಸ್ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ. ಸೊ ಅದರಿಂದ ಅವರು ಮೈನಸ್ ಮಾಡಿಕೊಂಡು ಅವ್ರ ಪಾಯಿಂಟ್ಸ್ನ ಅವ್ರು ಕಳ್ಕೊಂಡ್ರು. ಸೊ ಕೊನೆಗೆ ಯಾರು ವಿನ್ ಆಗ್ತಾರೆ ಅಂತ ನೀವು ಕಾತರದಿಂದ ನೋಡ್ತಾ ಇರಿ. ಸೊ ನೀವು ಚೇಸ್ ಮಾಡಿ ನೋಡಿ ಹೇಗೆ ಆಡ್ತಾರೆ ಅಂತ. ಸೊ ವಿನ್ ಆಗಿರೋ ಖುಷಿಯಲ್ಲಿ ಎಲ್ಲ ಹುಡುಗರು ದೋಸೆ ದೋಸೆ ಅಂತ ಚೀರ್ತಿದ್ರು. ಸೊ ಅದಾದಮೇಲೆ ಇಲ್ಲಿ ನಡೀತಿತ್ತು ಕಬಡ್ಡಿ. ಸೊ ಕಬಡ್ಡಿ ಅಂದರೆ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೇಸ್ ಮಾಡೋಕ್ಕೆಲ್ಲ. ಸೊ ಇವಾಗ ನೋಡಿ ಅಣ್ಣ ರೈಡರ್ ಹೋಗಿದ್ದಾರೆ, ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ಆಟ ಆಡಿಸ್ತಿದ್ದಾರೆ. ಸೊ ಇವರೆಲ್ಲ VTU ಪ್ಲೇಯರ್ಸು ನಿಮ್ಗೆ ಕಾಣಿಸ್ತಿರೋದೆಲ್ಲ. ಸೊ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಇವಾಗ ಅವರು ಒಂದು ಔಟ್ ಮಾಡಿಕೊಂಡು ಬಂದರು. ಅದಾದಮೇಲೆ ಆ ಕಡೆಯಿಂದ ರೈಡರ್ಸ್ ಬರ್ತಿದ್ದಾರೆ. ಸೊ ನೋಡಿ ತುಂಬ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಮತ್ತು ತುಂಬ ಏನಂತೀವಿ ಬರೀ ನಾನು ಕಬಡ್ಡಿನ ಮಾತ್ರ ಮಾಡಿಕೊಂಡಿದ್ದೆ. ಬಿಟ್ರು ಫ್ರೆಂಡ್ಸ್. ಸೊ ಇಲ್ಲಿಗೆ ಆಟ ನೋಡಿ. ಸೊ ಇಲ್ಲಿಗೆ ಆಟ ಮುಕ್ತಾಯ ಆಗೋ ಬಂತು. ಸೊ ಎಲ್ಲ ಆಟ ಮುಗಿಸ್ಕೊಂಡು ಎಲ್ಲರೂ ಹುಡುಗಿಯರು ಫುಲ್ ಹುಮ್ಮಸ್ಸಲ್ಲಿ ಕಿರಿಸ್ತಿದ್ರು, ಕೂಗಾಡ್ತಿದ್ರು. ಆ ಖುಷಿ ಮುಗಿಲಿಗೆ ಮುಟ್ಟಿತ್ತು ನಮಗೆ ವಿನ್ ಆಗಿರೋದು. ಏನಕ್ಕಂದರೆ ಚಾಂಪಿಯನ್ಶಿಪ್ ನಮಗೆ ಬರಬೇಕು ಅನ್ನೋದು ಅಷ್ಟೇ. ಸೊ ನೋಡಿ ಹೇಗೆ ಅಣಿಸ್ತಿದ್ದಾರೆ ಅಂತ ಫುಲ್ಲು. ಇದು ಒಂಥರ ಖುಷಿ. ಹಾಸ್ಟೆಲ್ ಮತ್ತು ಕಾಲೇಜ್ ಲೈಫಲ್ಲೆಲ್ಲ ನಾವು ಈ ಥರ ಮಾಡೋದು. ಅದು ಫ್ಲ್ಯಾಶ್ ಮಾಬ್ ಕ್ಲಿಪ್ಸ್ ಆಗಿದ್ದು ನೋಡಿ. ಫ್ಲ್ಯಾಶ್ ಮಾಬಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಸೊ ಫ್ಲ್ಯಾಶ್ ಮಾಬ್ ಮೂವಿ ಇತ್ತು. ಇವಾಗಿತ್ತು ಸೋಲೋ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ನಾನು ಕ್ಲಿಪ್ಸ್ ಮಿಸ್ ಆಗಿದೆ. ಸೊ ಇಲ್ಲಿ ನಡೀತಿತ್ತು ಗರ್ಲ್ಸ್ಗೆ ನೇಲ್ ಮತ್ತು ಮೆಹಂದಿ ಆರ್ಟ್. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನೋಡಿ ನಾನು ಯಾವ ಥರ ಮೆಹಂದಿ ಹಾಕಿದ್ದೀನಿ ಅಂತ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಒಂದು ಹಾರ್ಟ್ ಹಾಕಿ ಹೇಗೆ ಮಾಡಿದ್ದೆ ಅಂತ ಕಾಂಪ್ಲಿಮೆಂಟ್ ಕೊಡಿ ನಾನು ಮೆಹಂದಿನ. ಸೊ ಇಲ್ಲಿ ನಡೀತಿದೆ ನೇಲ್ ಆರ್ಟ್. ಸೊ CSEಯಿಂದ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು, ನನ್ನ ಕ್ಲಾಸ್ಮೇಟ್ಸು. ಸೊ ತುಂಬ ಟ್ಯಾಲೆಂಟೆಡ್ ಗರ್ಲ್ಸು ನಮ್ಮ ಕಾಲೇಜಲ್ಲಂತರೂ. ನೇಲ್ ಆರ್ಟ್ ಅಂತೂ ತುಂಬ ಸಖತ್ತಾಗಿ ಮಾಡಿದರು. ಕಲರ್ಸ್ ಆಗಲಿ ಅದ್ರ ಮೇಲೆ ಗ್ಲಿಟರ್ಸ್ ಆಗಲಿ ತುಂಬ ಚೆನ್ನಾಗಿ ಹಾಕಿದರು. ಸೊ ಮೆಹಂದಿ ಕೂಡ ತುಂಬ ಕಾಂಪಿಟೇಷನ್ ಇತ್ತು. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಸೊ ಒಬ್ರಿಗಿಂತಲೂ ಒಬ್ಬರು ತುಂಬ ಚೆನ್ನಾಗಿ ಮಾಡಿದರು. ಮೇ ಬಿ ಜಡ್ಜಸ್ಸಿಗೆ ಅನಿಸಿರ್ಬೋದು ಯಾರ್ದು ತೆಗಿಬೇಕು ಯಾರ್ದಿಲ್ಲ ಅಂತ. ಸೊ ನೋಡಿ ಮೆಹಂದಿ ಕಾಂಪಿಟೇಷನ್ ಎಲ್ಲ ಮುಗೀತು. ಅದಾದಮೇಲೆ ರಂಗೋಲಿ ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ನಾವೇನು ಪಾರ್ಟಿಸಿಪೇಟ್ ಮಾಡಿಲ್ಲ, ಬಟ್ ನಮ್ಮ ಬ್ರ್ಯಾಂಚಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಸೊ ನೋಡಿ ಯಾವ ಥರ ಹಾಕಿದ್ದಾರೆ ರಂಗೋಲಿನ. ಮತ್ತು ನೀವು ಅನ್ಕೋತಿರ್ಬೋದು ಏನು ಬೋರಿಂಗ್ ರಂಗೋಲೀಸು ಇವೆಲ್ಲ ನಾರ್ಮಲಿ ಇರುತ್ತೆ ಅಲ್ವಾ ಅಂತ. ಬಟ್ ಏನಕ್ಕೆ ರೀಸನು ಅಂತಂದರೆ ನಮ್ಮ ಕಾಲೇಜಲ್ಲಿ ರೂಲ್ಸ್ ಇದೆ, ಫ್ರೀ ಹ್ಯಾಂಡ್ ರಂಗೋಲಿ ಹಾಕಂಗಿಲ್ಲ, ಚುಕ್ಕಿ ರಂಗೋಲಿ ಮಾತ್ರ ಹಾಕ್ಬೋದು.
ಸೊ ಅದಕ್ಕೆ ಇಷ್ಟು ಸಿಂಪಲ್ ಆಗಿರೋ ರಂಗೋಲಿನ ಬಿಡಿಸಿದ್ದು. ಫ್ರೀ ಹ್ಯಾಂಡ್ ಅಂದರೆ ತುಂಬ ಇನ್ನೂ ಚೆನ್ನಾಗಿ ಯೂನಿಕಾಗಿ ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಇದು ನಮ್ಮ CS ಇದು. ಅದಾದಮೇಲೆ ರೀಲೇ ಕಾಂಪಿಟೇಷನ್ ಇತ್ತು. ಸೊ ಇದೇ ಲಾಸ್ಟ್ ಕಾಂಪಿಟೇಷನ್ ಆಗಿದ್ದು. ನನ್ನ ಹತ್ರ ಇರೋ ಕ್ಲಿಪ್ಸ್ ನಾನು ತೊಗೊಂಡಿದ್ರಲ್ಲಿ ಇದೇ ಲಾಸ್ಟು. ನೋಡಿ, ತುಂಬ ಚೆನ್ನಾಗೇ ಆಡ್ತಿದ್ರು CS ಅವರು. ತುಂಬ ಲೀಡಲ್ಲಿದ್ವಿ. ಸೊ ಅದಾದಮೇಲೆ ಕೊನೆಗೆ ನಾನು ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಜೊತೆ. ಏನಂದರೆ ಸ್ವಲ್ಪ ಕಾರಣಾಂತರಗಳಿಂದ ನಮ್ಮ ಫೆಸ್ಟ್ ಮಾಡಲಿಲ್ಲ. ಸೊ ತುಂಬ ಬೇಜಾರಾಯಿತು. ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ವೇಸ್ಟ್ ಆಯಿತು. ಸೊ ಇದೆಲ್ಲ ಆಟ ಆಡಿದ್ದು, ಪಾಯಿಂಟ್ಸ್ ತೊಗೊಂಡಿದ್ದು, ಚಾಂಪಿಯನ್ಶಿಪ್ ಏನೂ ಕೊಡಲಿಲ್ಲ. ಬಟ್ ಅದ್ರ ಬಗ್ಗೆ ಏನೋ ಥಿಂಕ್ ಮಾಡ್ಲಿತ್ತಾರಂತ ಮಾಡಬೇಕು ಅಂತ. ಸೊ ಮಾಡಿದರೆ ಡೆಫಿನೆಟ್ಲಿ ಆ ವ್ಲಾಗು ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ದೀಪಿಕನ್ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಾಯ್.